ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನಾವ್. ಸರ್, ಒಳ ಮೀಸಲಾತಿ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಗ್ತಾ ಇಲ್ಲ. ಕ್ಯಾಬಿನೆಟ್ ಇದೆ, ಕ್ಯಾಬಿನೆಟ್ ಅಲ್ಲಿ ಏನಾದ್ರೂ ಒಂದು ಕನ್ಫ್ಯೂಷನ್ ಸಿಗುತ್ತೆ, ಇದಕ್ಕೆ ಪರಿಹಾರ ಸಿಗುತ್ತೆ ನಿಮಗೆ ಅನ್ಸುತ್ತಾ? ಯಾಕಂದ್ರೆ ಬೇರೆ ಬೇರೆ ಕಮ್ಯುನಿಟಿ ಅವರು ಹೋರಾಡ್ತಿದ್ದಾರೆ, ಇದು ಸರಿ ಇಲ್ಲ, ರೋಸ್ಟರ್ ಪದ್ಧತಿಯಲ್ಲಿ ತಪ್ಪಿದೆ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಕೊಲಂಬೋ ಕಮ್ಯುನಿಟಿಗಳು ಹೋರಾಟ ಮಾಡಿದ್ರು, ನಿನ್ನೆ ರೈಟ್ ಕಮ್ಯುನಿಟಿ ಅವರು ದೊಡ್ಡದಾಗಿ ಹೋರಾಟ ಮಾಡಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಈಗಾಗಲೇ ಒಳ ಮೀಸಲಾತಿಯನ್ನ ಜಾರಿ ತಂದಿದೆ. ಎರಡು ಸದನದಲ್ಲೂ ಕೂಡ ಒಳ ಮೀಸಲಾತಿಯ ಬಿಲ್ಲು ಪಾಸ್ ಆಗಿದೆ. ಗೌರವಾನ್ವಿತ ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ್ದಾರೆ. ಈಗಾಗಲೇ ಏನು ಒಳ ಮೀಸಲಾತಿಯಲ್ಲಿ ಮಾದೇವರಿಗೆ 6% ರಿಸರ್ವೇಷನ್ನು, 17% ಇದ್ದಾಗ ಮಾದೇವರಿಗೆ 6%, ಆಮೇಲೆ ಬಲಗೈನವರಿಗೆ 6%, ಉಳಿದಂತೆ 5% ಕೊರ್ಚ, ಕೊರ್ಮ, ಬೋವಿ, ಲಂಬಾಣಿ ಈ ಸಮುದಾಯಕ್ಕೆ ಹಂಚಿಕೆ ಮಾಡಿದ್ದಾರೆ. ಆ ಹಂಚಿಕೆಯಂತೆ ಉದ್ಯೋಗದಲ್ಲಿ, ಶಿಕ್ಷಣದಲ್ಲಿ ಒಳ ಮೀಸಲಾತಿ ಕೊಡ್ತಾ ಇದ್ದಾರೆ. ಈಗ ಒಳ ಮೀಸಲಾತಿ ಈಗಾಗಲೇ ಶಿಕ್ಷಣದಲ್ಲಿ ಜಾರಿಯಾಗಿದೆ. ಈಗಾಗಲೇ ನಮ್ಮ ಹುಡುಗರು, ವಿದ್ಯಾರ್ಥಿಗಳು PG ಸೀಟ್ಗಳು, MD, MS ಮತ್ತಿತರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಎಲ್ಲ ಸೀಟ್ಗಳನ್ನು ಕೂಡ ಒಳ ಮೀಸಲಾತಿ ಅನ್ವಯ ಪಡಿತಾ ಇದ್ದಾರೆ. ಈಗಾಗಲೇ ಅನುಷ್ಠಾನ ಆಗಿಬಿಟ್ಟಿದೆ. ಒಳ್ಳೊಳ್ಳೆ ಸೀಟ್ಗಳು ನಮ್ಮಲ್ಲಿ ಸಿಕ್ಕಿದೆ. ಮಾದಿಗರಿಗೆ ಎಂದೂ ಕೂಡ ಸಿಕ್ಕಿರಲಿಲ್ಲ. PG ಸೀಟ್ಗಳು, MD, MS ಸೀಟ್ಗಳಿದಾವಲ್ಲ, ಆ ಸೀಟ್ಗಳೇ ನಮಗೆ ಗಗನ ಕುಸುಮವಾಗಿತ್ತು. ಈ ಒಳ ಮೀಸಲಾತಿ ಅನುಷ್ಠಾನ ಆದ್ಮೇಲೆ ಈಗ ನಮ್ಮಲ್ಲಿ ಸಿಕ್ಕಿದೆ, ಎಲ್ಲ ಜಾತಿಯವರಿಗೆ ಸಿಕ್ಕಿದೆ. ರೇಷು ಪ್ರಕಾರ ಅವ್ರಿಗೆ 6, ನಮಗೆ 6, ಅವ್ರಿಗೆ 5. ಇದರಿಂದ ಏನಾಗಿದೆ, ಇಲ್ಲೇನಾಯ್ತಂದ್ರೆ 56%ಗೆ ಮಾಡಿದ್ರು. 17% SCಗಳಿಗೆ ರಿಸರ್ವೇಷನ್ ಇತ್ತು. ಈಗ SCಗಳಿಗೆ 17% ಮಾಡಕ್ ಬರಲ್ಲ, 15ರಲ್ಲೇ ಮಾಡ್ಕೋಬೇಕು ಅಂತಂದೇಳಿ ಕೋರ್ಟಿನಲ್ಲಿ ಏನೋ ಇವರು ಅಫಿಡವಿಟ್ ಹಾಕಿ ತೆಗೆದುಕೊಂಡಿದ್ದಾರೆ. 15ಕ್ಕೆ ಮಾಡಿ, 17 ಇದ್ದಾಗ 6 ಕೊಟ್ರಿ. ಆ ರೇಷು ಪ್ರಕಾರ ಯಾರಿಗಾರ ಒಂದೊಂದು ಕಡಿಮೆ ಮಾಡಿ ಹಂಚಿಕೆ ಮಾಡಿ 5 ನಿಮಿಷದ ಕೆಲಸ ಅಷ್ಟೇನೆ. ಅದನ್ನ ಏನು ದಿನಗಂಟ್ಲೆ ಹೇಳಿ ಅದು ಅವ್ರು ಬಂದು ಬೇಡ ಅನ್ನೋದು, ಅವ್ರು ಕಿಲ್ಗೂ ಬೇಡ ಅಂತಾರೆ. ಯಾರು ಹೇಳು, ಬೇರೆ ಜಾತಿಯವರು ನಾವು 35-40 ವರ್ಷಗಳಿಂದ ನಮಗೆ ಅನ್ಯಾಯ ಆಗಿದೆ, ನಮಗೆ ಮೀಸಲಾತಿ ಸಿಗ್ತಾ ಇಲ್ಲ, ಇಲ್ಲಿ ಪ್ರಬಲರಿದ್ದಾರೆ, ಅವ್ರ ಜೊತೆ ನಾವು ಸ್ಪರ್ಧೆ ಮಾಡಕ್ಕಾಗಲ್ಲ, ಪ್ರತ್ಯೇಕವಾಗಿ ನಮಗೆ ಮೀಸಲಾತಿ ಕೊಡಿ ಅಂತೇಳಿ ಹೋರಾಟ ಮಾಡಿ ನಾವು ತೆಗೆದುಕೊಂಡಿದ್ದೀವಿ. ಈಗ ಸರ್ಕಾರ ನಮಗೆ 6% ಕೊಟ್ಟಿದೆ. ಸದಾಶಿವ ಆಯೋಗನೂ 6% ಹೇಳ್ತು, ನಾಗಮೋಹನ್ ದಾಸು ಕೂಡ 6% ಆಯ್ತು. ಬಿಜೆಪಿ ಸರ್ಕಾರವೇ 6% ಮಾದಿಗರಿಗೆ ಕೊಟ್ಟರು. ಹೀಗಾಗಿ ನಮಗೆ 6% ಕೊಟ್ಬಿಟ್ಟು ಈಗ ಉಳಿದೆಲ್ಲವನ್ನು ಕೂಡ ಅವ್ರಿಗೆ ಒಂದೇ ಗುಂಪು ಮಾಡಿ ಅವರೆಲ್ಲ ಸುಖವಾಗಿ, ಉಳಿದವರೆಲ್ಲ ಒಂದು ಗುಂಪು ಮಾಡಿ ಪಾಪ ಅವ್ರು ಸುಖವಾಗಿರ್ಲಿ. ಸರ್ಕಾರ ಅದನ್ನಾರ ಮಾಡಬೇಕಾದ್ರೆ ಸರಳವಾಗಿ ತಾನೇ ಇದು. ಎಲ್ಲಾ ಪಕ್ಷದವರು ಕೂಡ, ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರೂ ಸೇರಿ ಇನಾನಿಮಸ್ ಆಗಿ ವಿಧಾನಸಭೆ, ವಿಧಾನ ಪರಿಷತ್ನಲ್ಲಿ ಇದನ್ನು ಅಂಗೀಕರಿಸಿದ್ದಾರೆ. ಆಮೇಲೆ ಎಲ್ಲಾ ಆಯೋಗಗಳು ಕೂಡ ಮಾದಿಗರು ಅತ್ಯಂತ ದುರ್ಬಲರು, ಶೋಷಣೆಗೆ ಒಳಗಾಗಿರ್ತಕ್ಕಂಥವ್ರು, ಅವಕಾಶ ವಂಚಿತರು, ಇವರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅತ್ಯಂತ ಕಡು ಬಡವರು, ಹಿಂದುಳಿದಿದ್ದಾರೆ. ಇವರನ್ನ ಮುಖ್ಯವಾಣಿ ತರಬೇಕಂದ್ರೆ ಈ ಪರಿಶಿಷ್ಟ ಜಾತಿಯ ಇತರ ಸಮುದಾಯ ಜೊತೆಗೆ ಇವರು ಬರಬೇಕು ಅನ್ನೋದಾದ್ರೆ ಇನ್ನು 100 ವರ್ಷ ಆದ್ರೂ ಕೂಡ ಬರಕ್ಕಾಗಲ್ಲ. ಅಷ್ಟೊಂದು ಹಿಂದುಳಿದಿದ್ದಾರೆ. ಇವ್ರಿಗೆ ಒಂದು 6% ಕೊಡಬೇಕು ಅಂತ ಹೇಳಿದ್ರು. ಆಯ್ತು, ಅವರು 6 ತಗೊಂಡ್ರು, ಉಳಿದವರು ಕೂಡ. ನಮ್ಗೆ ಸಂತೋಷ, ಎಷ್ಟನ್ನ ಕೊಡ್ರಿ ಅವ್ರಿಗೆ. ನಮಗೆ 6 ಹೇಳಿದ್ರು, 6 ಕೊಟ್ಟಿದ್ದಾರೆ. ಅದರಿಂದ ಸರ್ಕಾರ, ಅದರಲ್ಲೂ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯವನ್ನ ಎತ್ತಿಡಿತಕ್ಕಂಥ ಒಬ್ಬ ಹಿಂದುಳಿದ ವರ್ಗಗಳಿಂದ ಬಂದಿರತಕ್ಕಂಥ ವ್ಯಕ್ತಿ. ಎಲ್ಲ ಈ ಶೋಷಿತರ ನೋವುಗಳು ಅರಿವು ಅವರಿಗಿದೆ. ಅದರಿಂದ ಯಾರ ಒತ್ತಡಕ್ಕೂ ಕೂಡ ಮಣಿಯದೆ ಈಗೇನು ಸರ್ಕಾರ, ಪಕ್ಷ ಒಂದು ನಿಲುವು, ಒಳ ಮೀಸಲಾತಿನ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥದ್ದು ಏನು ಅಚಲವಾಗಿ ನೀವು ಹೇಳಿದ್ದೀರಿ, ಅದು ಕೂಡ 5 ಗ್ಯಾರಂಟಿಯಲ್ಲಿ ಇದು ಒಂದು 6ನೇ ಗ್ಯಾರಂಟಿ. ನುಡಿದಂತೆ ನಡೀತೀವಿ ಅಂತ ಅಂದೇಳಿ ಈಗಾಗಲೇ ಎಲ್ಲ ಕಡೆಗೂ ಕೂಡ ಅದು ಒಂದು ಇದು ಸಂಪ್ರದಾಯ ಆಗ್ಬಿಟ್ಟಿದೆ. ಕಾಂಗ್ರೆಸ್ನವರು ಏನಾದ್ರು ಹೇಳಿದ್ರೆ ನುಡಿದಂತೆ ನಡೆಯುವಂತವರು, ಸತ್ಯವೇ ನಮ್ಮ ತಾಯಿ ತಂದೆ ಅಂತೇಳಿ ಬದುಕಿರ್ತಕ್ಕಂಥ ಕಾಂಗ್ರೆಸ್ಸಿಗರು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ನಾನು ಕಾಂಗ್ರೆಸ್ನಾಗ ಹೇಳ್ತಿದ್ದೀನಿ, ದಯಮಾಡಿ ಇದನ್ನ ವಿಳಂಬ ಮಾಡಬಾರ್ದು.
ಯಾವುದೇ ಹುದ್ದೆಯನ್ನು ಕೂಡ ಒಳ ಮೀಸಲಾತಿ ಇಲ್ಲದೆ ತುಂಬಬಾರದು. ಏನು 65,432 ಹುದ್ದೆಗಳನ್ನ ನೀವು ತುಂಬ್ತೀವಿ ಅಂತ ಹೇಳಿ ಹೊರಟಾಗ ನಾವು ಒಳ ಮೀಸಲಾತಿಯನ್ನು ಅಳವಡಿಸಿ ಮಾಡ್ರಿ ಅಂತ ಹೇಳಿದಾಗ ವಿಶೇಷವಾದಂತಹ ಸಚಿವ ಸಂಪುಟದ ಸಭೆಯನ್ನು ಕರೆದು ಅಲ್ಲಿ ನಾವು ತೀರ್ಮಾನ ಮಾಡ್ತೀವಿ, ಯಾವ ಹೋರಾಟವನ್ನು ಕೂಡ ಮಾಡಬೇಡ್ರಿ ಅಂತ ಹೇಳಿ ನಮಗೆ ಹೇಳಿದ್ರಿಂದ ನಾವು ಮಾದಿಗರು ಯಾವುದೇ ಹೋರಾಟಕ್ಕೆ ಇಳಿದಿಲ್ಲ. ಅದರಿಂದ ಕೂಡಲೇ ನಮ್ಮ ಮುಖ್ಯಮಂತ್ರಿಗಳು ಅದನ್ನು ಅನುಷ್ಠಾನಕ್ಕೆ ತಂದು ಈ ಬಡಪಾಯಿ ಮಾದಿಗರ ರಕ್ಷಣೆಗೆ ಅವರ ಕಣ್ಣೀರನ್ನು ಒರೆಸುವಂತ ಹೃದಯವಂತಿಕೆಯನ್ನ, ತಾಯಿ ಹೃದಯವನ್ನ ತೋರಿಸಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮತ್ತು ಅವರ ಸಚಿವ ಸಂಪುಟದ ಎಲ್ಲ ಸದಸ್ಯರಲ್ಲಿ ನಾನು ಮನವಿ ಮಾಡ್ತೀನಿ. ಮಾಡ್ಕೊಳ್ಳಿ, ಅವ್ರವ್ರ ಸ್ವಾತಂತ್ರ್ಯ. ಅದೇ ಅಂಬೇಡ್ಕರ್ ಹೇಳಿರೋದು, ಏನೇನಿದೆಯೋ ನೀವು ಹೋರಾಟ ಮಾಡ್ರಿ ಅಂತ ಹೇಳಿ. ನಾವು ಅದನ್ನ ಹೇಳ್ತೇವೆ. ಅಂಬೇಡ್ಕರ್ ಹೇಳಿರೋದೇನು, ಶೋಷಿತ ಸಮುದಾಯರಿಗೆ ರಕ್ಷಣೆ ಕೊಡುವಂತಂದು ಹೇಳಿ. ಗೊತ್ತಾಯ್ತಾ? ಅವ್ರವ್ರು ಹೋರಾಟ ಮಾಡ್ಕೊಳ್ಳಿ. ಅವ್ರ ಹೋರಾಟನ ಯಾವುದೇ ನಾವು ಟೀಕೆ ಮಾಡಕ್ ಹೋಗಲ್ಲ, ಏನಿಲ್ಲ. ನಮಗೆ ಬೇಕು, ಅವ್ರಿಗೆ ಬೇಡ ಅಂದ್ರೆ ಬಿಡು, ಬೇಕಾದ್ರೆ ಕೊಡು. ಹಸಿದವನಿಗೆ ಅನ್ನ ಕೊಡು, ಹೊಟ್ಟೆ ತುಂಬಿದವನಿಗೆ ಎಲ್ಲ ಒಂದತ್ರ ಒಂದ್ ತಟ್ಟೆಯಲ್ಲಿ ಇಡು, ಅಷ್ಟೇನೆ, ಸಿಂಪಲ್. ಅಲ್ಲ ರೀ, ರೋಸ್ಟ್ ಅಲ್ಲ, ಅವರಿಗೆ ಅನ್ಯಾಯ ಆಗುತ್ತೆ ಅನ್ನೋದು. ಅನ್ಯಾಯ ಆಯ್ತು ಅಂದ್ರೆ ಅದಕ್ಕೊಂದು ಕುಂತ್ಕೊಂಡು ಮಾತಾಡೋಣ. ಫಸ್ಟ್ ಇದನ್ನ ಮಾಡಿ, ರೇಷಿಯೋನ ಫಿಕ್ಸ್ ಮಾಡಿ ಉದ್ಯೋಗ ತುಂಬಕ್ ಬಿಡಿ. ಅದ್ರಲ್ಲಿ ಇದೇನು ಆಗಲ್ಲ. ಬಲ್ಕ್ ಹುದ್ದೆಗಳಿದ್ದಾಗ ಎಲ್ಲರಿಗೂ ಸಮಾನವಾಗಿ ಸಿಗುತ್ತೆ. 200 ಪೋಸ್ಟ್ ಇದ್ದೆ ಅಂದ್ರೆ 15 ಬರುತ್ತೆ. ನಮಗೆ 6 ಫಿಕ್ಸ್ ಮಾಡಿದ್ನಿ ಅಂದ್ರೆ ನೋಡಿದವರಿಗೆ ಅವ್ರಿಗೆ ಎಷ್ಟು ಹಚ್ಚಿದೆ ಅವ್ರಿಗೆ ಹೋಗಿದೆ, ಏನಿಲ್ಲ. ಅದೇನೋ ಯೂನಿವರ್ಸಿಟಿಯಲ್ಲಿ 1 ಹುದ್ದೆಗಳು ಬಂದಿ ಅಂದ್ರೆ ಗುಂಪು ಅಂತಂದೇಳಿ ಇವ್ರಿಗೆ ಬರುತ್ತೆ ಅಂತಂದು ಹೇಳ್ತಾ ಇದಾರೆ. ಅದೇನಾದ್ರೂ ನಮಗೆ ಭಾರಿ ಲಾಭ ಆಗ್ತದೆ ಅನ್ನೋದಾದ್ರೆ, ಅವ್ರ ಮೇಲೆ ಅವ್ರಿಗೆ ಅನ್ಯಾಯ ಆಗ್ತದೆ ಅನ್ನೋದಾದ್ರೆ ನಾವು ಅನ್ಯಾಯ ಮಾಡಕ್ ಬಿಡಲ್ಲ. ಅವ್ರಿಗೂ ನ್ಯಾಯ ಕೊಡಿ, ನಮಗೆ ನ್ಯಾಯ ಕೊಡಿ ಅಂತ ಹೇಳುವಂತ ನ್ಯಾಯವಂತರು ನಾವು ಮಾದಿಗರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.